ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಏಕಾಳಿಂಗ ದ್ವೀಪ ಎಂಬ ಒಂದು ಸಣ್ಣ ದ್ವೀಪ ಇತ್ತು. ಆ ದ್ವೀಪದ ಸುತ್ತಲೂ ಮೀನುಗಾರರು ಹೋಗಲು ಹೆದರುತ್ತಿದ್ದರು. ಯಾಕೆಂದರೆ ರಾತ್ರಿ ಸಮಯದಲ್ಲಿ ಸಮುದ್ರದ ಒಳಗಿಂದ ವಿಚಿತ್ರವಾದ ನೀಲಿ ಬೆಳಕು ಕಾಣಿಸುತ್ತಿತ್ತು. ಅಲೆಗಳ ನಡುವೆ ಕೆಲವೊಮ್ಮೆ ಮನುಷ್ಯರಂತೆ ಕಾಣುವ ನೆರಳುಗಳು ತೇಲುತ್ತಿರುತ್ತಿದ್ದವು. ಆ ದ್ವೀಪದ ಬಳಿ ಇರುವ ಹಳ್ಳಿಯಲ್ಲಿ ಅರ್ಜುನ್ ಎಂಬ ಯುವ ಮೀನುಗಾರನಿದ್ದ. ಅವನು ಧೈರ್ಯಶಾಲಿ. ಆದರೆ ಅವನಿಗೆ ಒಂದು ಕುತೂಹಲ ಸದಾ ಕಾಡುತ್ತಿತ್ತು. ಆ ನೀಲಿ ಬೆಳಕಿನ ರಹಸ್ಯ ಏನು? ಒಂದು ದಿನ ಅವನ ತಾತ ಹಳೆಯ ಮರದ ಪೆಟ್ಟಿಗೆಯನ್ನು ತೆರೆದು ಒಂದು ನಕ್ಷೆಯನ್ನು ಕೊಟ್ಟನು. ಆ ನಕ್ಷೆಯಲ್ಲಿ ಸಮುದ್ರದ ಒಳಗಿನ ಒಂದು ಗುಹೆಯ ಗುರುತು ಇತ್ತು. ಅರ್ಜುನ್, ಈ ಗುಹೆಯೊಳಗೆ ಪುರಾತನ ನಗರವಿದೆ. ಅದು ಸಾವಿರಾರು ವರ್ಷಗಳ ಹಿಂದೆ ಸಮುದ್ರದಲ್ಲಿ ಮುಳುಗಿತು. ಅಲ್ಲಿ ಅಪಾರವಾದ ಶಿಲ್ಪಕಲೆಗಳಿವೆ. ಆದರೆ ಆ ನಗರವನ್ನು ಕಾಪಾಡುವ ಒಂದು ಶಾಪವೂ ಇದೆ ಎಂದು ತಾತ ನಡುಗುವ ಧ್ವನಿಯಲ್ಲಿ ಹೇಳಿದ. ಅರ್ಜುನ್ ಅದನ್ನು ಕೇಳಿ ಇನ್ನಷ್ಟು ಕುತೂಹಲಗೊಂಡನು. ಮುಂದಿನ ಬೆಳಿಗ್ಗೆ ತನ್ನ ಸ್ನೇಹಿತೆ ಮೀರಾಳ ಜೊತೆ ಒಂದು ಸಣ್ಣ ದೋಣಿಯಲ್ಲಿ ಸಮುದ್ರಕ್ಕೆ ಹೊರಟನು. ಬಹಳ ಹೊತ್ತು ಸಾಗಿದ ನಂತರ ಅವರು ನಕ್ಷೆಯಲ್ಲಿ ಗುರುತಿಸಿದ ಸ್ಥಳಕ್ಕೆ ತಲುಪಿದರು. ಅಲ್ಲಿ ಸಮುದ್ರದ ಮಧ್ಯದಲ್ಲಿ ದೊಡ್ಡ ಸುಳಿಗಾಳಿ ರೂಪದ ನೀರಿನ ವಲಯ ಕಾಣಿಸಿತು. ಇದೇ ಆ ಜಾಗ ಎಂದು ಅರ್ಜುನ್ ಹೇಳಿದ. ಅವರು ಉಸಿರಾಟದ ಸಾಧನಗಳನ್ನು ಧರಿಸಿ ನೀರಿನೊಳಗೆ ಮುಳುಗಿದರು. ಕೆಳಕ್ಕೆ ಇಳಿದಂತೆ ಸೂರ್ಯನ ಬೆಳಕು ಕತ್ತಲೆಗೆ ಮಿತು. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರ ಕಣ್ಣಿಗೆ ಅದ್ಭುತ ದೃಶ್ಯ ಬಿತ್ತು. ಸಮುದ್ರದ ತಳದಲ್ಲಿ ಒಂದು ಬೃಹತ್ ಕಲ್ಲಿನ ಬಾಗಿಲು ಇತ್ತು. ಅದರ ಮೇಲೆ ವಿಚಿತ್ರ ಚಿಹ್ನೆಗಳು ಕೆತ್ತಲಾಗಿದ್ದವು. ಬಾಗಿಲಿನ ಮಧ್ಯದಲ್ಲಿ ಹೊಳೆಯುವ ನೀಲಿ ರತ್ನವಿತ್ತು. ಅರ್ಜುನ್ ಕೈಯನ್ನು ಅದರ ಮೇಲೆ ಇಟ್ಟ ತಕ್ಷಣ ಬಾಗಿಲು ನಿಧಾನವಾಗಿ ತೆರೆದಿತು. ಅದರ ಒಳಗೆ ಒಂದು ಮಹಾಗುಹೆ ಇತ್ತು. ಗುಹೆಯೊಳಗೆ ಅವರು ಕಂಡ ದೃಶ್ಯವನ್ನು ನೋಡಿ ಇಬ್ಬರೂ ಆಶ್ಚರ್ಯದಿಂದ ನಿಂತರು. ಅದು ಒಂದು ಸಂಪೂರ್ಣ ನಗರ. ಎಲ್ಲೆಲ್ಲೂ ಪುರಾತನ ದೇವಾಲಯಗಳು, ಎತ್ತರದ ಕಲ್ಲಿನ ಸ್ತಂಭಗಳು ಮತ್ತು ಅದ್ಭುತ ಶಿಲ್ಪಗಳು ಕಾಣಿಸುತ್ತಿದ್ದವು. ಪ್ರತಿಯೊಂದು ಶಿಲ್ಪವೂ ಜೀವಂತದಂತೆ ಕಾಣುತ್ತಿತ್ತು. ಕೆಲ ಶಿಲ್ಪಗಳಲ್ಲಿ ಯೋಧರು, ಕೆಲದೆಲ್ಲ ದೇವತೆಗಳು, ಮತ್ತೊಂದರಲ್ಲಿ ವಿಚಿತ್ರ ಸಮುದ್ರ ಜೀವಿಗಳ ಚಿತ್ರಣಗಳಿದ್ದವು. ನಗರದ ಮಧ್ಯದಲ್ಲಿ ಒಂದು ದೊಡ್ಡ ಅರಮನೆ ಇತ್ತು. ಅದರ ಗೋಡೆಗಳ ಮೇಲೆ ಹೊಳೆಯುವ ಬಂಗಾರದ ಕೆತ್ತನೆಗಳು ಕಂಡವು. ಇದು ನಿಜವಾಗಿಯೂ ಒಂದು ಪುರಾತನ ನಾಗರಿಕತೆ ಎಂದು ಮೀರಾ ಆಶ್ಚರ್ಯದಿಂದ ಹೇಳಿದರು. ಅವರು ಮುಂದೆ ಸಾಗಿದಂತೆ ಏಕಾಏಕಿ ಗುಹೆಯೊಳಗೆ ಒಂದು ಭಾರೀ ಶಬ್ದ ಮೊಳಗಿತು. ನೀರು ಕಂಪಿಸತೊಡಗಿತು. ಅವರ ಮುಂದೆ ಒಂದು ಮಹಾಕಾಯ ಕಲ್ಲಿನ ಶಿಲ್ಪ ನಿಧಾನವಾಗಿ ಚಲಿಸಲು ಆರಂಭಿಸಿತು. ಅದು ಮಾನವನಾಕಾರದ ರಕ್ಷಕನಾಗಿತ್ತು. ಅದರ ಕಣ್ಣುಗಳಲ್ಲಿ ನೀಲಿ ಬೆಂಕಿಯಂತೆ ಬೆಳಕು ಹೊಳೆಯುತ್ತಿತ್ತು. ಯಾರು ನೀವು ಎಂಬ ಗಂಭೀರ ಧ್ವನಿ ಗುಹೆಯೊಳಗೆ ಪ್ರತಿಧ್ವನಿಸಿತು. ಅರ್ಜುನ್ ಧೈರ್ಯದಿಂದ ಮುಂದೆ ಬಂದು, ನಾವು ಈ ನಗರದ ರಹಸ್ಯ ತಿಳಿಯಲು ಬಂದಿದ್ದೇವೆ. ನಾವು ಯಾವುದನ್ನೂ ಕದಿಯುವುದಿಲ್ಲ ಎಂದನು. ಆ ರಕ್ಷಕ ಕ್ಷಣಕಾಲ ಮೌನವಾಗಿದ್ದ. ನಂತರ ಹೇಳಿದ, 1000 ವರ್ಷಗಳ ಹಿಂದೆ ಈ ನಗರ ನಾಗಶಿಲ್ಪಪುರ ಎಂದು ಪ್ರಸಿದ್ಧವಾಗಿತ್ತು. ಇಲ್ಲಿ ಶಿಲ್ಪಿಗಳು ಕಲ್ಲಿಗೂ ಜೀವ ಕೊಡುತ್ತಿದ್ದರು. ಆದರೆ ಜನರು ತಮ್ಮ ಕಲೆಗಳ ಅಹಂಕಾರದಲ್ಲಿ ದೇವರನ್ನು ಮರೆತರು. ಅದಕ್ಕಾಗಿ ಒಂದು ಮಹಾ ಅಲೆ ಈ ನಗರವನ್ನು ಸಮುದ್ರದೊಳಗೆ ಮುಳುಗಿಸಿತು. ಅವನು ಮತ್ತಷ್ಟು ಹೇಳಿದ, ಈ ನಗರವನ್ನು ಲೋಭಿಗಳಿಂದ ಕಾಪಾಡುವುದು ನನ್ನ ಕರ್ತವ್ಯ. ಅಷ್ಟರಲ್ಲಿ ಮೀರಾಳ ಕಣ್ಣು ಅರಮನೆಯೊಳಗಿನ ಬಂಗಾರದ ಪ್ರತಿಮೆಯ ಮೇಲೆ ಬಿತ್ತು. ಅದು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅರ್ಜುನ್, ಇದನ್ನು ತೆಗೆದುಕೊಂಡರೆ ನಾವು ಶ್ರೀಮಂತರಾಗಬಹುದು ಎಂದು ಆಕೆ ನಿಧಾನವಾಗಿ ಹೇಳಿದರು. ಆದರೆ ಅರ್ಜುನ್ ತಲೆಯಾಡಿಸಿದನು. ಇಲ್ಲ ಮೀರಾ, ಇದು ಇತಿಹಾಸ. ಇದನ್ನು ಕದಿಯಬಾರದು. ಅರ್ಜುನ್ ಮಾತು ಕೇಳಿ ಕಲ್ಲಿನ ರಕ್ಷಕನ ಕಣ್ಣುಗಳ ಬೆಳಕು ಮೃದುವಾಯಿತು. ನಿನ್ನ ಹೃದಯದಲ್ಲಿ ಲೋಭ ಇಲ್ಲ, ಆದ್ದರಿಂದ ನಾನು ನಿಮಗೆ ಒಂದು ಕಾಣಿಕೆ ಕೊಡುತ್ತೇನೆ ಎಂದನು. ಆ ಕ್ಷಣದಲ್ಲಿ ಅರಮನೆಯ ಮಧ್ಯದಲ್ಲಿದ್ದ ಒಂದು ಸಣ್ಣ ಕಲ್ಲಿನ ಪೆಟ್ಟಿಗೆ ತೆರೆದಿತು. ಅದರೊಳಗೆ ಒಂದು ನೀಲಿ ರತ್ನ ಇತ್ತು. ಇದು ಸಮುದ್ರನಾಭಿ. ಇದನ್ನು ಹೊಂದಿರುವವನು ಸಮುದ್ರದ ರಹಸ್ಯಗಳನ್ನು ಅರಿಯಬಲ್ಲನು ಎಂದು ರಕ್ಷಕ ಹೇಳಿದರು. ಅರ್ಜುನ್ ಆ ರತ್ನವನ್ನು ಸ್ವೀಕರಿಸಿದನು. ತಕ್ಷಣ ಗುಹೆಯೊಳಗಿನ ಶಿಲ್ಪಗಳು ಒಂದೊಂದಾಗಿ ಹೊಳೆಯಲು ಆರಂಭಿಸಿದವು. ಸಂಪೂರ್ಣ ನಗರ ನೀಲಿ ಬೆಳಕಿನಲ್ಲಿ ಮಿನುಗತೊಡಗಿತು. ಆದರೆ ಅಷ್ಟರಲ್ಲಿ ಗುಹೆ ಮತ್ತೆ ಕಂಪಿಸತೊಡಗಿತು. ಈಗ ನೀವು ಇಲ್ಲಿ ಹೊರಡಬೇಕು. ಈ ನಗರ ಮತ್ತೆ 1000 ವರ್ಷಗಳ ನಿದ್ರೆಗೆ ಜಾರಲಿದೆ ಎಂದು ರಕ್ಷಕ ಗರ್ಜಿಸಿದ. ಅರ್ಜುನ್ ಮತ್ತು ಮೀರಾ ತಕ್ಷಣ ಹೊರಗೆ ಈಜತೊಡಗಿದರು. ಅವರು ಗುಹೆಯಿಂದ ಹೊರಬಂದ ತಕ್ಷಣ ಬಾಗಿಲು ಮುಚ್ಚಿತು. ನೀಲಿ ಬೆಳಕು ನಿಧಾನವಾಗಿ ಕತ್ತಲೆಗೆ ಮಿತು.
ಅವರು ದೋಣಿಗೆ ಹಿಂತಿರುಗಿ ಸಮುದ್ರದ ಕಡೆ ನೋಡಿದರು. ಅಲ್ಲಿ ಏನೂ ಇರಲಿಲ್ಲ. ಆ ದಿನದ ನಂತರ ಅರ್ಜುನ್ ಯಾರಿಗೂ ಆ ನಗರದ ನಿಖರ ಸ್ಥಳ ಹೇಳಲಿಲ್ಲ. ಆದರೆ ಪ್ರತಿ ಪೂರ್ಣಿಮೆಯ ರಾತ್ರಿ ಸಮುದ್ರದ ಮಧ್ಯದಲ್ಲಿ ಮತ್ತೆ ಆ ನೀಲಿ ಬೆಳಕು ಕಾಣಿಸುತ್ತಿತ್ತು. ಜನರು ಅದನ್ನು ನೋಡಿ ಹೆದರುತ್ತಿದ್ದರು. ಆದರೆ ಅರ್ಜುನ್ ಮಾತ್ರ ಮಂದಹಾಸ ಮಾಡುತ್ತಿದ್ದ, ಯಾಕೆಂದರೆ ಸಮುದ್ರದ ಆಳದಲ್ಲಿ ಇನ್ನೂ ಜೀವಂತವಾಗಿರುವ ಪುರಾತನ ಶಿಲ್ಪಕಲೆಯ ನಗರ ಅವನಿಗೆ ಗೊತ್ತಿತ್ತು.